ಈ ವಿಡಿಯೋದ ಉದ್ದೇಶ ಏನು ಅಂದರೆ, ಹಲವಾರು ಜನರಿಗೆ ತುಂಬ ಕಾಯಿಲೆಗಳು ಇರುತ್ತವೆ. ಒತ್ತಡ, ಸ್ಟ್ರೆಸ್ಸು ನಿಂದ ಹಲವಾರು ಜನರು ಕಾಯಿಲೆಗಳಿಂದ ತುಂಬಾ ಈ ಇತ್ತೀಚಿನ ದಿವಸಗಳಲ್ಲಿ ನರಳಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ ಫ್ರೆಂಡ್ಸ್. ನಾವು ಮೆಡಿಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಕಾಯಿಲೆಗಳ ಬಗ್ಗೆ ತುಂಬಾ ಹೆದರ್ತಾ ಇದ್ವಿ. ಈಗ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಕಾಯಿಲೆಗಳು ಬಂದರೂ ಸಹ ನಾವು ಅಷ್ಟೊಂದು ಹೆದರೋದಿಲ್ಲ. ಈಗ ನಮಗೆ ಮೆಡಿಟೇಷನ್ ಮಾಡೋದ್ರಿಂದ ಕಾಯಿಲೆಗಳು ವಾಸಿಯಾಗುತ್ತವೆ ಅಂತ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನೋಡ್ರಿ. ನಮ್ಮ ಫ್ರೆಂಡ್ ಒಬ್ಬರಿಗೆ ಸೋರಿಯಾಸಿಸ್ ಕಾಯಿಲೆ ಆಗಿತ್ತು ಫ್ರೆಂಡ್ಸ್. ಆ ಕಾಯಿಲೆ ಅದೆಷ್ಟು ಹಿಂಸೆ ಕೊಡುತ್ತೆ ಅಂದರೆ, ಅದು ನಮ್ಮ ಶತ್ರುಗಳಿಗೂ ಸಹ ಆ ಕಾಯಿಲೆ ಬರಬಾರ್ದು ನೋಡ್ರಿ, ಅಷ್ಟೊಂದು ಹಿಂಸೆ ಕೊಡುತ್ತೆ. ಈ ಸೋರಿಯಾಸಿಸ್ ಕಾಯಿಲೆ ಲಕ್ಷಣಗಳು ಏನಂದರೆ, ಅವ್ರಿಗೆ ಈ ಥರ ಕೈಗೆ ಸೋರಿಯಾಸಿಸ್ ಆಗಿತ್ತು ಫ್ರೆಂಡ್ಸ್. ಈ ಥರ ಕೈಗೆ ಆದರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳ ಟೈಪ್ ಆಗಿಬಿಟ್ಟಿದ್ವು. ಅವು ಒಂಥರ ಕ್ಯೂ ಟೈಪ್ ಸೋರ್ತಾನೆ ಇದ್ವು. ರಾತ್ರಿ ಅವ್ರಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ತುಂಬ ಮಾನಸಿಕ ಒತ್ತಡ, ಎಷ್ಟು ಅವರು ಹಿಂಸೆ ಪಡ್ತಾಯಿದ್ರು ಅಂದರೆ ಅದು ಶತ್ರುಗಳು ಸಹ ಬೇಡ ಅಂತ ಅವ್ರು ಹೇಳ್ತಾಯಿದ್ರು. ಅಷ್ಟೊಂದು ಅವರು ಜೀವನದಲ್ಲಿ ನೊಂದ್ಬಿಟ್ಟಿದ್ರು ನೋಡ್ರಿ. ಎಷ್ಟು ಯಾರಾದರೂ ಗೆಸ್ಟ್ ಬಂದರೆ ಅವರು ಸ್ವಲ್ಪ ನೀರು ಕೊಡೋಕ್ಕೂ ಸಹ ಅವರು ತುಂಬಾ ಹೆದರ್ತಾಯಿದ್ರು. ಅಪ್ಪ, ನಾನು ಈ ಥರ ನನ್ನ ಕೈಗೆ ಆಗಿದೆ. ಅವ್ರಿಗೆ ಅಡುಗೆ ಮಾಡೋಕ್ಕೂ ಸಹ ಬರ್ತಾ ಇರಲಿಲ್ಲ. ರೊಟ್ಟಿ ಮಾಡಬೇಕಂದ್ರೂ ಸಹ ಅವರು ಗ್ಲೌಸನ್ನು ಬಳಸಿನೇ ರೊಟ್ಟಿ ಮಾಡ್ತಾಯಿದ್ರು. ಎಷ್ಟು ಹಿಂಸೆ ಅಂದರೆ, ಅವರು ಕೈಯೆಲ್ಲ ನವೆ ಬಂದಾಗ ಈ ಥರ ಗೋಡೆ ಇರುತ್ತಲ್ಲ ನೋಡಿ, ಈ ಥರ ಗೋಡೆಗೆ ಅವರು ಕೈಗಳನ್ನು ತಿಕ್ತಾಯಿದ್ರು. ಅಷ್ಟೊಂದು ನವೆ ಬರ್ತಾ ಇತ್ತು. ಅದು ಸಂಕಟ ತೀರೋದು. ಅವ್ರಿಗೆ ಏನಂದರೆ ಮೆಂಟಲಿ ತುಂಬ ಸ್ಟ್ರೆಸ್ನಲ್ಲಿದ್ದರು ಅವರು. ಆ ನಂತರ ಅವರು ಅಲೋಪತಿ ವೈದ್ಯರಿಗೆ ತೋರಿಸಿದ್ರು. ಅಲೋಪತಿ ವೈದ್ಯರಿಗೆ ತೋರಿಸಿದ್ರೆ ಅವರು ಈ ಕಾಯಿಲೆ ಜೀವನ ಪರ್ಯಂತ ವಾಸಿನೇ ಆಗೋದಿಲ್ಲ ಅಂತ ಹೇಳಿಬಿಟ್ರು ನೋಡ್ರಿ. ಅವ್ರಿಗೆ ತುಂಬ ಭಯ ಆಗ್ತು. ನೀವು ಸ್ಟಿರಾಯ್ಡನ್ನು ತೊಗೋಬೇಕಾಗುತ್ತೆ ಜೀವನ ಪರ್ಯಂತ, ಈ ಕಾಯಿಲೆ ವಾಸಿ ಆಗೋದಿಲ್ಲ, ನೀವು ಜೀವನ ಪರ್ಯಂತ ಮಾತ್ರೆಗಳನ್ನು ತೊಗೊಂಡು ಜೀವನ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ಅವ್ರಿಗೆ ತುಂಬ ಬೇಸರ, ಅಂದರೆ ಜೀವನದಲ್ಲಿ ಜಿಗುಪ್ಸೆನೇ ಬಂದುಬಿಟ್ಟಿತ್ತು ನೋಡ್ರಿ. ಎಷ್ಟು ಅಂತ ಮೆಡಿಸಿನ್ ತೊಗೊಂಡ್ರೆ ಸೈಡ್ ಎಫೆಕ್ಟು ಭಾಳ ಇದ್ದಾವೆ ಅಂತ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಜೀವನ ಪರ್ಯಂತ ನೀವು ಹೇಳಿದರು. ಆ ನಂತರ ನಮಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದು ಈ ಥರ ಹೇಳಿದರು, ಅಯ್ಯೋ ಧ್ಯಾನದಿಂದ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ನಾನು ಎಲ್ಲೋ ಓದಿದ್ದ ನೆನಪು. ಅದಕ್ಕೆ ನಾನು ನಮ್ಮ ತಂಗಿ ಅವ್ರಿಗೆ ಹೇಳಿದೆ ಫ್ರೆಂಡ್ಸ್. ಅವರು ಇದೇ ಊರಲ್ಲೇ ಇರ್ತಾರೆ. ಅವರು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಮೆಡಿಟೇಷನ್ನಿಂದ ಕಾಯಿಲೆಗಳು ಗುಣವಾಗುತ್ತವೆ ಅಂತ ಗೊತ್ತಿದ್ದರಿಂದ ಯಾವ ಮೆಡಿಟೇಷನ್ ಮಾಡಿದರೆ ಒಳ್ಳೆಯದು ಅಂತ ಅವರು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿದಾಗ ನಮಗೆ PMC ಚಾನಲ್ ಮತ್ತು PMC ಮೆಡಿಟೇಷನ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮೂಡಿತು ಫ್ರೆಂಡ್ಸ್. ಆ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಹಲವಾರು ಕಾಯಿಲೆಗಳಿಂದ ದೂರ ಇರ್ಬೋದು ಮತ್ತು ಆಧ್ಯಾತ್ಮಿಕವಾಗಿ ಸಹ ನಾವು ಆ ಧ್ಯಾನದ ಬಳಕೆಯಿಂದ ನಮ್ಮ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ದೊರಕುತ್ತೆ ಅಂತ ನಾವು ವಿಡಿಯೋಸ್ಗಳನ್ನು ನೋಡಿ ನಾವು ಒಬ್ಬರು ಅಲ್ಲಿ ನಂಬರ್ ಇತ್ತು ಫ್ರೆಂಡ್ಸ್. ಆ ನಂಬರ್ಗೆ ಫೋನ್ ಮಾಡಿದಾಗ ಇಲ್ಲೇ ಸಮೀಪದಲ್ಲಿ ನಮ್ಮ ಗಂಗಾವತಿಯ ಲಲಿತಾ ನಾರಾಯಣ್ ಕಂದಗಲ್ ಮೇಡಮ್ರವರು ನಮಗೆ ಬಂದು ಧ್ಯಾನವನ್ನು ಹೇಳಿಕೊಟ್ರು. ಆ ಧ್ಯಾನವನ್ನು ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಾಲೋನಿಯಲ್ಲಿರುವ 8-10 ಜನರನ್ನಾದರೂ ನೀವು ಕರೆಸ್ಬೇಕು. ಜ್ಞಾನವನ್ನು ಒಬ್ಬರೇ ತಿಳ್ಕೊಳೋದ್ರಿಂದ, ಎಲ್ಲರೂ ತಿಳ್ಕೊಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಅವರು ಧ್ಯಾನವನ್ನು ಹೇಳಿಕೊಟ್ಟು ಹೋದರು ಫ್ರೆಂಡ್ಸ್. ಆದರೆ ಆ ಧ್ಯಾನದ ಬಗ್ಗೆ ನಮಗೆ ನಂಬಿಕೆನೇ ಇರಲಿಲ್ಲ. ಅಯ್ಯೋ ಧ್ಯಾನ ಮಾಡಿದರೆ ಕಾಯಿಲೆಗಳು ಹೋಗುತ್ತವ, ನೋಡೋಣ ಆ ಥರ ಅಷ್ಟೊಂದು ಬೇಜವಾಬ್ದಾರಿತನನೇ ನಾವು ಮಾಡಿದ್ವಿ. ನಂತರ ನಮ್ಮ ಫ್ರೆಂಡ್ ಒಬ್ಬರ ಮೇಲೆ ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳಿ ಅವರು ಮತ್ತು ನಾವು ಸಹ ಸ್ಟಾರ್ಟ್ ಮಾಡಿದ್ವಿ. ಮೇಡಮ್ರವ್ರು ಹೇಳಿಕೊಟ್ಟ ನಂತರ ಅವರು ಹೇಳಿಕೊಟ್ಟು ಹೋಗಿ 1 ವಾರ ಆಗಿತ್ತು ನೋಡ್ರಿ. ಆ ನಂತರ ನಾವು ಧ್ಯಾನವನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಧ್ಯಾನವನ್ನು ಮಾಡೋದ್ರಿಂದ ನನಗೂ ಸ್ವಲ್ಪ ತುಂಬ ಸ್ಟ್ರೆಸ್ ಇತ್ತು. ಆ ಸ್ಟ್ರೆಸ್ಸು ಕಡಿಮೆ ಆಯಿತು ನೋಡ್ರಿ. ನಮ್ಮ ಫ್ರೆಂಡ್ ಒಬ್ಬರಿಗೆ ಇತ್ತಲ್ವ ಆ ಸೋರಿಯಾಸಿಸ್, ಅವರು ದಿನ ರಾತ್ರಿ ಮಲಗುವಾಗ ಈ PMC ಮ್ಯೂಸಿಕ್ಕನ್ನು ಕೇಳ್ತಾ ಅವ್ರು ಸೋರಿಯಾಸಿಸ್ 15 ದಿನದಲ್ಲೇ ಹೋಗ್ಬಿಡ್ತು ನೋಡ್ರಿ. ನಮಗೆ ಯಪ್ಪ, ಇದು ಜೀವನ ಪರ್ಯಂತ ವಾಸಿಯಾಗದ ಕಾಯಿಲೆ ಅಂತ ಹೇಳಿದ್ದಾರೆ, ಈ ಮೆಡಿಟೇಷನಿಂದ ಹೋಯ್ತಲ್ವ, ಇದರಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಅಂತ ನಮಗೆ ಆಗ ನಂಬಿಕೆ ಬಂತು. ಆ್ಯಕ್ಚುಲಿ ಅವರು ಧ್ಯಾನ ಮಾಡಬೇಕಂದ್ರೆ ಈ ಥರ ಹೋಗುತ್ತೆ ಅಂತ ಅವ್ರಿಗೆ ನಂಬಿಕೆನೇ ಇರಲಿಲ್ಲ ಫ್ರೆಂಡ್ಸ್. ನಮಗೂ ಸ್ಟ್ರೆಸ್ ಇತ್ತಲ್ವ, ನಮಗೂ ಸ್ಟ್ರೆಸ್ಸನ್ನು ಈ ಥರ ಮೆಡಿಟೇಷನಿಂದ ಕಂಟ್ರೋಲ್ ಆಗುತ್ತೆ ಅಂತ ನಂಬಿಕೆ ಇದ್ದಿಲ್ಲ. ನಾವು ಮಾಡಿದ 15 ದಿನಗಳಲ್ಲೇ ನಾವು ಇದರ ಪ್ರಯೋಜನಗಳನ್ನು ಪಡ್ಕೊಂಡ್ವಿ ಫ್ರೆಂಡ್.
ಆ ನಂತರ ಇನ್ನೂ ಕೆಲವೊಂದಿಷ್ಟು ಜನ ಈ ಮೆಡಿಟೇಷನನ್ನು ನಮ್ಮ ಕಾಲೋನಿಯಲ್ಲಿ ಮಾಡ್ತಾ ಇರೋರಿಗೆ ತುಂಬ ಬೆನಿಫಿಟ್ಸ್ಗಳಾಗಿವೆ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರಿಗೆ BP ಜಾಸ್ತಿ ಆಗಿತ್ತು. ತುಂಬ BP ಜಾಸ್ತಿಯಾಗಿ ಏನೇ ನೋಡಲಿ ಫ್ರೆಂಡ್ಸ್ ಎರಡೆರಡು ಟೈಪ್ ಕಾಣುತ್ತೆ. ಈ ಒಂದು ವಸ್ತು ನೋಡಿದ್ವಿ, ಇದು ಎರಡು ಸರಿ ಕಾಣ್ತಾ ಇತ್ತು. ಅವ್ರಿಗೆ ಒಂಥರ ಮಲ್ಕೊಂಡು ಬಿಡ್ತಿದ್ವಿ, ಎದ್ದರೆ ಏನೇ ನೋಡಲಿ ಎರಡೆರಡು. ಅವ್ರಿಗೆ ತುಂಬ ಜೀವನದಲ್ಲಿ ಅವ್ರಿಗೂ ಸಹ ತುಂಬ ಜಿಗುಪ್ಸೆ ಬಂದುಬಿಟ್ಟಿತ್ತು. ಅವರು ಈ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಗುಣವಾಗಿದ್ದಾರೆ. ಅವರು ಆಂಧ್ರ, ಕರ್ನೂಲು, ಬೇರೆ ಬೇರೆ ಕಡೆ ಎಲ್ಲ ಕಡೆ ಅವರು ತೋರಿಸಿದ್ರು, ಆ ಕಾಯಿಲೆ ಕಡಿಮೆ ಆಗಿರಲಿಲ್ಲ. ಬರೀ ಮೆಡಿಟೇಷನ್ ಮಾಡೋದ್ರಿಂದ ಅವರು BP ಸಹ ಗುಣವಾಗಿದೆ, ಮತ್ತು ಈ ಎರಡೆರಡು ಕಾಣ್ತಾ ಇದ್ವಲ್ಲ ಅದು ಸಹ ಗುಣವಾಗಿದೆ ಅಂತಲೇ ಹೇಳ್ಬೋದು. ಈ ಥರ ಮೆಡಿಟೇಷನ್ ಮಾಡೋದ್ರಿಂದ ನಮಗೂ ಸಹ ತುಂಬ ಬೆನಿಫಿಟ್ಗಳಾಗಿವೆ ಅಂತ ಹೇಳ್ಬೋದು. ನಾವು ಸಹ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದೇವೆ ಅಂದರೆ ನಮಗೂ ನಮ್ಮ ಮೆಡಿಟೇಷನ್ ಕಾರಣ ಅಂತಲೇ ಹೇಳ್ಬೋದು ನೋಡಿರಿ. ಆ ಮೆಡಿಟೇಷನ್ ಮಾಡಿದ ನಂತರ ನಮಗೂ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕಂತ ನಾವು ಕನಸಿತ್ತು. ಆ ಕನಸು ನನಸಾಗಬೇಕಾದ್ರೆ ತುಂಬ ತೊಡಕುಗಳು ಬಂದವು ನೋಡಿರಿ ಫ್ರೆಂಡ್ಸ್. ಈ ಥರ ನಮ್ಮದು ಚಿಕ್ಕ ಮಿಷನ್ ಇತ್ತಲ್ವ ಅಂತ ಹೇಳಿದ್ನಲ್ವ, ಆ ಚಿಕ್ಕ ಮಿಷನು ತೊಗೋಬೇಕಂದ್ರೆ ಅದು 1,60,000. ಅದನ್ನು ತೊಗೋಕ್ಕೆ ಅಮೌಂಟ್ ಇರಲಿಲ್ಲ ಅಂತ ನಾನು ಹೋದ ವೀಡಿಯೋಸ್ನಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಅಮೌಂಟ್ ಒಂದು ಕಡೆ ಹೋಗಲಿ, ಬಟ್ ನಮ್ಮ ಮನೆಯಲ್ಲಿ ಸಪೋರ್ಟ್ ಸಹ ಇರಲಿಲ್ಲ. ತೊಗೊಂಬರ್ತೀವಿ ಅಂದರೆ ಅಯ್ಯೋ ಅಷ್ಟೊಂದು ನೆಗೆಟಿವೇ ಮಾತಾಡ್ತಾಯಿದ್ರು. ಇದರಿಂದ ನಮ್ಮ ಕಾನ್ಫಿಡೆಂಟೇ ಹೋಗಿಬಿಟ್ಟಿತ್ತು. ನಾವು ಗಂಗಾವತಿ ಲಲಿತಾ ಮೇಡಮ್ರವರನ್ನು ನಮ್ಮ ಧ್ಯಾನ ಕಲಿಸಿದ್ರಲ್ವ, ಆ ಗುರುಗಳನ್ನು ನಾವು ಕೇಳಿದ್ವಿ ನೋಡ್ರಿ. ಮೇಡಮ್, ನಾವು ಈ ಥರ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾಯಿದ್ವಿ, ನಮಗೆ ಈ ಮಿಷಿನ್ ಚಿಕ್ಕ ಮಿಷಿನ್ 550 ಮಿಷನ್ನು ತೊಗೋಬೇಕಂತ ಆಸೆ ಇದೆ ಮೇಡಮ್. ನಮ್ಮ ದುಡ್ಡು ಹೇಗಾದರೂ ಹೊಂದಿಸ್ಬೋದು, ಬಟ್ ನಮ್ಮ ಮನೇಲಿ ಸಪೋರ್ಟೇ ಮಾಡ್ತಾಯಿಲ್ಲ ಅಂತ ನಾನು ನಮ್ಮ ಗುರುಗಳನ್ನು ಕೇಳಿದೆ. ಅವರು ಇಲ್ಲ ಮೇಡಮ್ ತೊಗೋರಿ, ನೀವು ಈ ನಿಮ್ಮ ಮನೆಯಲ್ಲಿ ಯಾಕೆ ಬೇಡ ಅಂತಿದ್ರೆ, ಇದು ಎಷ್ಟು ದಿನ ಟ್ರೆಂಡಲ್ಲಿ ಇರುತ್ತೋ ಏನೋ ಅಂತ ಒಂದು ಭಯ ಇದೆ. ಅಯ್ಯೋ ಮೇಡಮ್, ನಾಳೆ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ, ಇವಾಗ ನಾವು ಪ್ರೆಸೆಂಟ್ ಏನಿದ್ದೀವಲ್ವ ಅದ್ರ ಬಗ್ಗೆ ನೀವು ನೋಡ್ಕೋಬೇಕು. ಮುಂದೆ ಆಗೋದು ನಮಗೇನು ಗೊತ್ತಿರುತ್ತಾ, ಇರೋದು ಸಮಯನ ನಾವು ಎಂಜಾಯ್ ಮಾಡಬೇಕು, ಖುಷಿಯಿಂದ ಜೀವಿಸ್ಬೇಕಲ್ವ. ಅವ್ರಿಗೆ ಹಳೆ ಕಾಲದವ್ರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇರಲ್ಲ. ಮೇಡಮ್ ನೀವು ತೊಗೋರಿ, ಒಂದಲ್ಲ ನೀವು 2-3 ಮಿಷನ್ ಮಾಡುವಷ್ಟು ನಿಮಗೆ ಒಂದು ಸ್ಟ್ರೆಂತ್ ಇದೆ, ಅದನ್ನು ನೀವು ತೊಗೊಳ್ಳಿ. ದುಡ್ಡು ಮೇಡಮ್ ಸ್ವಲ್ಪ ಅಮೌಂಟ್ ಇದೆ, ಇನ್ನೂ ಸ್ವಲ್ಪ ಹೊಂದಿಸಬೇಕು ಅಂತ ಹೇಳಿದ್ರೆ, ಅಯ್ಯೋ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾವು PMC ಮೆಡಿಟೇಷನ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಯೂನಿವರ್ಸ್ ಯಾವುದೇ ಒಂದು ರೂಪದಲ್ಲಾದರೂ ಬಂದು ಸಹಾಯ ಮಾಡುತ್ತೆ. ನೀವು ತೊಗೋರಿ, ಸುಮ್ಮನೆ ತೊಗೊತೀನಂತ ನೀವು 41 ದಿನ ಸಂಕಲ್ಪ ಮಾಡ್ಕೊಂಬಿಡಿ. ದುಡ್ಡು ಹೇಗೆ ಬರುತ್ತೆ ಅಂದರೆ ಅದ್ರ ಬಗ್ಗೆ ಚಿಂತೆ ಬೇಡ, ಯೂನಿವರ್ಸ್ ಕೊಡುತ್ತೆ ಹೋಗಿ ಅಂತ ನಮಗೆ ಬೆನ್ನು ತಟ್ಟಿ ಕಳಿಸ್ಬಿಟ್ರು ಫ್ರೆಂಡ್ಸ್. ಆ ನಂತರ ನಾನು ಬಂದಮೇಲೂ ಸಹ ನೆಗೆಟಿವ್ ಆಲೋಚನೆ ನನಗೂ ಸ್ವಲ್ಪ ಇದ್ವು ಫ್ರೆಂಡ್ಸ್. ಮತ್ತು ಇನ್ನೂ ಸ್ವಲ್ಪ ಮೆಡಿಟೇಷನ್ ಜಾಸ್ತಿ ಮಾಡಿ, ಮೆಡಿಟೇಷನ್ ಮಾಡ್ತಾ ನಾನು ಸ್ವಲ್ಪ ಕುಳಿತಿರುವಾಗ ನಮ್ಮ ಗುರುಗಳು ಬಂದು ನಮ್ಮ ಧ್ಯಾನದಲ್ಲಿನೇ ಒಂದು 41 ದಿನ ಮಾಡಿ ಅಂತ ಸಂಕಲ್ಪ ಧ್ಯಾನ ಹೇಳ್ಕೊಟ್ಟಿದ್ರು. ಆ ಧ್ಯಾನವನ್ನು ಮಾಡುವಾಗ ನಮ್ಮ ಗುರುಗಳು ಬಂದು ನಾವಿದ್ದೀವ್ರಿ, ತೊಗೊಳ್ಳಿ, ನೀವು ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ ಒಂದು ವಾಣಿ ನಮಗೆ ಕೇಳಿದ ಹಾಗಾಯಿತು. ನಮ್ಮ ಪತ್ರಿಜಿ ಗುರುಗಳವರೇ ಇದನ್ನು ಹೇಳಿದರು ಅಂತ ನನಗೆ ಒಂದು ಧ್ಯಾನದಲ್ಲೇ ಅನಿಸ್ಬಿಡ್ತು ಫ್ರೆಂಡ್ಸ್. ಕೇಳಿದ ಹಾಗಾಯಿತು, ನಾವಿದ್ದೀವ್ರಿ, ತೊಗೊಳ್ಳಿ, ಒಳ್ಳೆಯದಾಗುತ್ತೆ, ನೀವು ಯಾಕೆ ನೆಗೆಟಿವ್ ಚಿಂತೆ ಮಾಡ್ತೀರಾ, ಪಾಸಿಟಿವ್, ಬಿ ಪಾಸಿಟಿವ್, ಈ ಥರ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗೆ ಅವ್ರ ಧ್ವನಿ ಕೇಳ್ತು ಫ್ರೆಂಡ್ಸ್. ಅವ್ರ ಧ್ವನಿ ಕೇಳಿದ ಆ ನಂತರ ನಮಗೆ ಒಂದು ಕಾನ್ಫಿಡೆಂಟ್ ಬಂತು ನೋಡ್ರಿ. ನಾವು ಇದೇ ಮೆಡಿಟೇಷನ್ ನೋಡಿ ಫ್ರೆಂಡ್ಸ್ ಮಾಡೋದು PMC ಮೆಡಿಟೇಷನ್ ಅಂತ. ಇದು ಒಂದು ಕ್ಯಾಪ್ ಕೊಟ್ಟಿರ್ತಾರೆ ನೋಡ್ರಿ, ಇವರೇ ನಮ್ಮ ಗುರುಗಳು, ಕಾಣ್ತಾ ಇದ್ದಾರಲ್ವ, ಪತ್ರಿಜಿ ಗುರುಗಳಂತ. ಪಿರಮಿಡ್ ವ್ಯಾಲಿ ಬೆಂಗಳೂರಲ್ಲಿ ಇದೆ ಅಲ್ವಾ, ಆ ಪಿರಮಿಡ್ ವ್ಯಾಲಿನ ಸ್ಥಾಪನೆ ಮಾಡಿದವರು ಇವರೇ ನೋಡಿ. ಈ ಥರ ಕ್ರಾಸ್ ಹಾಕ್ಕೋಬೇಕಾಗತ್ತೆ, ಕೈಗಳನ್ನು ಈ ಥರ ಇದ್ದು ನಾವು ಈ ಥರ ಮೆಡಿಟೇಷನ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಮೆಡಿಟೇಷನ್ನು ಮಾಡಿದ್ರಿಂದ ನಮಗೆ ಜೀವನದಲ್ಲಿ ತುಂಬಾ ನೆಮ್ಮದಿ ಸಿಕ್ಕಿದೆ. ನಾವು ಉಸಿರಿನ ಮೆಡಿಟೇಷನ್ ಮಾಡಬೇಕಾದ್ರೆ ಹಲವಾರು ವಿಧಾನಗಳಿವೆ ಮೆಡಿಟೇಷನ್ನಲ್ಲಿ. ಈ ಮೆಡಿಟೇಷನ್ ಏನಂದರೆ, ಈ ಮೆಡಿಟೇಷನ್ ಮಾಡುವಾಗ ನಮ್ಮ ಉಸಿರಿನ ಮೇಲೆ ಗಮನ ಇರಬೇಕಾಗತ್ತೆ. ಉಸಿರಿನ ಮೇಲೆ ಗಮನ ಇರೋದ್ರಿಂದ ನಾವು ಬೇಗನೆ ಥಾಟ್ಲೆಸ್ ಸ್ಥಿತಿಗೆ ಹೋಗ್ತೀವಿ ಫ್ರೆಂಡ್ಸ್. ಇದು ಉಸಿರಿನ ಮೇಲೆ ಗಮನ ಇರೋದ್ರಿಂದ ನಮ್ಮ ಮೈಂಡು ಎಲ್ಲ ಶಾಂತವಾಗಿಬಿಡುತ್ತೆ, ತುಂಬ ಎನರ್ಜಿ ಕೊಡುತ್ತೆ. ಯಾವುದೇ ಕೆಲಸ ಮಾಡಿದ್ರೂ, ಎಷ್ಟೇ ಕೆಲಸ ಮಾಡಿದ್ರೂ ನಮಗೆ ಸ್ಟ್ರೆಸ್ ಅನಿಸಲ್ಲ, ಮತ್ತು ಬೇಜಾರು ಆಗಲ್ಲ, ಇನ್ನೂ ಮಾಡಬೇಕು ಅಂತನೋ ಉತ್ಸಾಹ ಬರುತ್ತೆ ಈ ಮೆಡಿಟೇಷನ್ ಮಾಡೋದ್ರಿಂದ. ಈ ಮೆಡಿಟೇಷನ್ನಿಂದ ನಮ್ಮ ಫ್ರೆಂಡ್ ಒಬ್ಬರು ಸೋರಿಯಾಸಿಸ್ ಅಂತೂ ಗುಣವಾಯಿತು. ಒಂದಿನ ನಾವು ಪಿರಮಿಡ್ ವ್ಯಾಲಿಗೆ ಹೋದಾಗ ನಮ್ಮ ಗುರುಗಳಿಗೆ ಕೇಳಿದೆ, ಒಬ್ಬರು ಪತ್ರಿಜಿಯವರ ಶಿಷ್ಯರವರು
ಸುರೇಶ್ ಕಲಬುರ್ಗಿ ಸರ್ ಅಂತ. ಅವ್ರಿಗೆ ಸರ್ ಈ ಪಿರಮಿಡ್ ಮೆಡಿಟೇಷನ್ ಮಾಡಿದ್ರಿಂದ ನಮ್ಮ ಫ್ರೆಂಡ್ ಒಬ್ಬರಿಗೆ ಸೋರಿಯಾಸಿಸ್ ಗುಣವಾಗಿದೆ, ಏನು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೋದಾ, ತುಂಬ ಜನರಿಗೆ ಹೆಲ್ಪ್ ಆಗುತ್ತಲ್ಲ ಅಂತ ನಾ ಕೇಳಿದ್ರೆ, ಅಯ್ಯೋ ಮಾಡಿ ಮೇಡಮ್, ಎಷ್ಟೋ ಜನ ಸೋರಿಯಾಸಿಸ್ನಿಂದ ಬಳಲ್ತಾ ಇದ್ದಾರೆ, ಈ ಮೆಡಿಟೇಷನ್ ಮಾಡಿದ್ರೆ ಸೋರಿಯಾಸಿಸ್ ಹೋಗುತ್ತಾ ಅನ್ನೋದು ನೀವು ಹೇಳಿದ್ರಂದರೆ ಅವ್ರಿಗೂ ಕಾನ್ಫಿಡೆಂಟ್ ಬರುತ್ತೆ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಲ್ವಾ, ನೀವು ಈ ಥರ ವಿಡಿಯೋ ಮಾಡಿ ಅಂತ ಹೇಳಿದರು. ಅದು ನನಗೆ ನೆನಪಾಯಿತು ಫ್ರೆಂಡ್ಸ್, ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ಈ ವಿಡಿಯೋನ ಮಾಡಿದೆ ನೋಡಿರಿ. ನಿಮಗೆ ಪರಿಚಿತರಲ್ಲಿ ಯಾರಿಗಾದರೂ ಸೋರಿಯಾಸಿಸ್ ಇದ್ದರೆ ಈ ಮೆಡಿಟೇಷನ್ ಮಾಡೋದ್ರಿಂದ ಗುಣವಾಗುತ್ತೆ. ಅವರು ಮೆಡಿಸಿನು ಸಹ ತೊಗೊಂಡಿಲ್ಲ. ನೀವು ಗುರುಗಳ ಮಾರ್ಗದರ್ಶನ ಪಡೆದು ಈ ಧ್ಯಾನವನ್ನು ಪ್ರಾರಂಭಿಸಬಹುದು. ಅವ್ರಿಗಂತೂ ಹೋಯಿತು ಫ್ರೆಂಡ್ಸ್. ನೀವು ಸಹ ಸ್ವಲ್ಪ ಸೋರಿಯಾಸಿಸ್ ಜಾಸ್ತಿ ಇದ್ದವರು ಜಾಸ್ತಿ ಮೆಡಿಟೇಷನ್ ಮಾಡಬೇಕಾಗುತ್ತೆ ನೋಡಿರಿ, ನೀವು ಗುರುಗಳ ಮಾರ್ಗದರ್ಶನ ಪಡೆದು. ಈ ಒಂದು ಕಾಯಿಲೆ ಅಂತ ಅಲ್ಲ, ಪ್ರತಿಯೊಂದು ಕಾಯಿಲೆಗೂ ಸಹ ಮೆಡಿಟೇಷನ್ನಿಂದ ಸೊಲ್ಯೂಷನ್ ಇದೆ ಅಂತಲೇ ಹೇಳ್ಬೋದು ನೋಡಿರಿ. ನಮ್ಮ ವೀಡಿಯೋಸು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋಸ್ಗಳಲ್ಲಿ ನಮಗೆ ತಿಳಿದಿರುವಂತಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಫ್ರೆಂಡ್ಸ್. ನಾವು ಇತ್ತೀಚೆಗೆ ವಿಡಿಯೋ ಮಾಡ್ತಾ ಇರೋದ್ರಿಂದ ನಮಗೂ ಇನ್ನೂ ವಿಡಿಯೋ ಮಾಡೋದು ಹೇಗೆ ಆ ಥರ ಇನ್ನೂ ಕಲಿಯೋದು ತುಂಬ ಇದೆ ಫ್ರೆಂಡ್ಸ್. ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ. ಯಾರೇ ಆಗಲಿ ಸ್ವಲ್ಪ ಮೊದಲು ಏನೂ ಗೊತ್ತಿರಲ್ಲ, ಗೊತ್ತಾದ ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಚೆನ್ನಾಗಿ ಬೆಟರ್ ಆಗ್ತಾ ಹೋಗ್ತಾರೆ. ನಾವು ಸಹ ವಿಡಿಯೋಸ್ ಬಗ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಮಾಡಬೇಕು, ಯಾವ ಥರ ಇನ್ನೂ ಎಡಿಟ್ ಮಾಡಬೇಕು, ಅದನ್ನೆಲ್ಲ ಇನ್ನೂ ಸ್ವಲ್ಪ ತಿಳ್ಕೊಂಡು ಉತ್ತಮವಾದ ವಿಡಿಯೋಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇನ್ನೂ ಉತ್ತಮ ವಿಚಾರಗಳು, ಉತ್ತಮ ಈ ಎಂಬ್ರಾಯ್ಡ್ರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಾವು ಕೊಡ್ತಾನೆ ಇರ್ತೀವಿ ಫ್ರೆಂಡ್ಸ್. ನಿಮ್ಮ ಈ ವಿಡಿಯೋಸ್ ಯಾರಿಗಾದರೂ ಸೋರಿಯಾಸಿಸ್ ಬಗ್ಗೆ ಇತ್ತು ಅಂದರೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ.